ಇವತ್ತು ರಾಜ್ಯದಲ್ಲಿ ನಡೆದಂಥ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ಆದಂಥ ಹೂರಣ ಇದು. ಚಿಂತನ ಮಂಥನ, ವಿವರ ಮತ್ತು ವಿಶ್ಲೇಷಣೆ, ಸಮಗ್ರವಾದಂತಹ ವಿಸ್ತೃತ ವರದಿ. ನೋಡಿ, ಇವತ್ತು ಇಡೀ ರಾಜ್ಯವೇ ಖುಷಿ ಪಡುವಂತಹ ಒಂದು ಸುದ್ದಿ. ಆಲ್ರೆಡಿ ನಿನ್ನೆನೆ ಬಂದುಬಿಟ್ಟಿತ್ತದು. ವಾಣಿಜ್ಯ ನಗರಿ ಹುಬ್ಬಳ್ಳಿ ಜನರಿಗೆ ಒಂದು ರೀತಿ ಹಬ್ಬದ ವಾತಾವರಣ. ಯಾಕಂತ ಹೇಳಿದ್ರೆ ಆ ಆರೋಪಿ, ಅತ್ಯಾಚಾರಿ ಮತ್ತು ಕೊಲೆ ಆರೋಪಿ ಇದ್ದಾನಲ್ವ, ಅವನು ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ. ನೋಡಿ, ಜಾತಿಗಣತಿ ಅನ್ನುವಂತಹ ಈ ಜೇನುಗೂಡು ಇದೆಯಲ್ವಾ, ಆಲ್ರೆಡಿ ಮುಖ್ಯಮಂತ್ರಿಗಳು ಕಲ್ಲು ಹೊಡೆದಿದ್ದಾಗಿದೆ. ಜೇನು ಹುಳುಗಳು ಮುತ್ಕೊಳ್ತಾ ಇದ್ದಾವೀಗ. 17ಕ್ಕೆ ಒಂದು ಫೈನಲ್ ಡಿಸಿಷನ್ ಆಗ್ಬೋದು, ನಿರ್ಧಾರ ಆಗ್ಬೋದು. ಬಟ್ ಅದರ ಮುಂಚೆನೇ ಈಗ ಒಂದು ಬಿಸಿತುಪ್ಪ ಸರ್ಕಾರಕ್ಕೆ ಇದು ಖಂಡಿತವಾಗ್ಲೂ. ಹಾಗಾದರೆ ಯಾವೆಲ್ಲ ಸಮುದಾಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ, ಕಾರಣ ಏನಿರ್ಬೋದು ಅದನ್ನು ಕೂಡ ನಿಮಗೆ ವಿಸ್ತೃತವಾಗಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನು ಮತಾಂತರ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಮಂಡ್ಯದಲ್ಲಿ ಆಯ್ತಲ್ವಾ, ಈಗ ಒಂದು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ನೋಡಿ, ನಮ್ಮಲ್ಲಿ ಮತಾಂತರ ಏನಿದೆ ಅದೊಂದು ರೀತಿ ಪ್ರಡಂಭೂತವಾಗಿ ಕಾಡ್ತಾ ಇದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಕರಾವಳಿಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಕೈಪಡೆ ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗ ಮಾಡೋಕ್ಕೆ ಹೊರಟಿದೆ. ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿನ ಕೊಡಲಿಕ್ಕೆ ನಮ್ಮ ವರದಿಗಾರರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ನೋಡಿ, 4 ಸುದ್ದಿಗಳು ಕೂಡ ಆರಂಭದಲ್ಲಿ ನಾವು ಲೈವ್ ತೆಗೆದುಕೊಳ್ಳೋಣ. ಅದರಲ್ಲೂ ರಾಜಕೀಯ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನಮ್ಮ ಪ್ರತಿನಿಧಿಗಳನ್ನ ಸ್ಟಾರ್ಟಿಂಗಲ್ಲಿ ನಾನು ಬರಮಾಡ್ಕೊಳ್ತೀನಿ. ಶಿವಕುಮಾರ್ ಹಾಗೆ ಆದಿತ್ಯ, ಜೊತೆಗೆ ಪುನೀತ್, ಯಲ್ಲಪ್ಪ ಸೋಲರ್ಗೊಪ್ಪ, ತಮಗೆಲ್ಲರಿಗೂ ಲೈವ್ಗೆ ಸ್ವಾಗತ. ಆರಂಭದಲ್ಲಿ ನಾನು ಶಿವಕುಮಾರ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಶಿವಕುಮಾರ್, ನೋಡ್ತಾ ಇದ್ದೀವಿ ಜಾತಿ ಗಣತಿ ವರದಿಯ ಜೇನುಗೂಡಿಗೆ ಸಿದ್ದರಾಮಯ್ಯನವರು ಕಲ್ಲು ಹೊಡೆದಿದ್ದಾರೆ. ನೊಣಗಳು, ಏನು ಜೇನು ನೊಣಗಳು ಮುತ್ಕೊಳ್ತಾ ಇದ್ದಾವೀಗ. ರಾಜ್ಯ ರಾಜಕೀಯದಲ್ಲೇ ಜಾತಿಗಣತಿ ಸಂಚಲನ ಉಂಟಾಗಿದೆ. ಒಕ್ಕಲಿಗ ಲಿಂಗಾಯತ ಸಮುದಾಯ ಕಳವಳವನ್ನು ವ್ಯಕ್ತಪಡಿಸಿದೆ. ಸಭೆ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ ಸಮುದಾಯದ ಮುಖಂಡರು. ಸಭೆಯಲ್ಲಿ ಜಾತಿಗಣತಿ ವರದಿ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳಾಗಿದೆ. ಚರ್ಚೆ ಬಳಿಕ ತಮ್ಮ ಸಮುದಾಯದ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಡಕತ್ತಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ ಮಿನಿಸ್ಟರ್ಸ್ಗಳು, ಆಯಾ ಸಮುದಾಯದವರು. ಉದಾಹರಣೆಗೆ ಒಕ್ಕಲಿಗ ಮತ್ತು ಲಿಂಗಾಯತ. ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶವನ್ನ ಕೊಡಬೇಡಿ. ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನ ನೀಡಬೇಡಿ. ಲಿಂಗಾಯತ ಒಕ್ಕಲಿಗ ಸಚಿವರಿಗೆ ಸಂಘಟನೆಗಳು ಒತ್ತಾಯವನ್ನ ಮಾಡಿದ್ದಾವೆ. ಅಡಕತ್ತರಿಯಲ್ಲಿ ಎರಡೂ ಸಮುದಾಯಗಳ ಸಚಿವರು, ಶಾಸಕರು ಈಗ ಒದ್ದಾಡ್ತಾ ಇದ್ದಾರೆ. ವಿಶೇಷ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಹಾಗಾದರೆ ಸಮುದಾಯದ ಪರನೋ ಅಥವಾ ಸರ್ಕಾರದ ಪರನೋ? ಕುತೂಹಲ ಮೂಡಿಸ್ತಾ ಇದೆ ಲಿಂಗಾಯತ ಒಕ್ಕಲಿಗ ಸಚಿವರ ನಡೆ. ಆತಂಕ ಕಾಡ್ತಾ ಇದೆ ಈಗ. ನಮಗೆ ನೋಡಿ, ನಮ್ಮ ಜನಸಂಖ್ಯೆನ ಕಡಿಮೆ ತೋರಿಸಿದ್ದಾರೆ. ಲಿಂಗಾಯತರು ನಾವು 1 ಕೋಟಿ ಇದ್ದೀವಿ ಅಂತ ಹೇಳ್ತಿದ್ದಾರೆ ಅವರು, ಒಕ್ಕಲಿಗರು ನಾವು 1 ಕೋಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೇ ಡಿ ಕೆ ಶಿವಕುಮಾರ್ ಅವರು, ಶಾಮನೂರು ಶಿವಶಂಕರಪ್ಪ, ಈಶ್ವರ್ ಖಂಡ್ರೆ, MB ಪಾಟೀಲ್, ಶಿವಾನಂದ್ ಪಾಟೀಲ್ ಆರಂಭದಲ್ಲಿ ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆದ್ರೆ ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಆದರೂ ಒಳಗೆ ಆಂತರಿಕವಾದಂತಹ ಅಸಮಾಧಾನಗಳಿದ್ದಾವೆ. ಜಾತಿ ಜನಗಣತಿಗೆ ಕಾಂಗ್ರೆಸ್ನಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಆರಂಭದಿಂದಲೂ ಕೂಡ ನಾಳೆ ಸಭೆ ಕರೆದಿದ್ದಾರೆ DCM ಡಿ ಕೆ ಶಿವಕುಮಾರ್. ಶಾಸಕರ ಜೊತೆ ಸಭೆ ನಡೆಸಿ ಅಭಿಪ್ರಾಯವನ್ನ ಪಡೆಯಲು ಸಜ್ಜಾಗಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಪಡೆದು ಮುಂದುವರಿಯಲು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಕರೆದಿದ್ದಾರೆ. ಇದು ಓವರಾಲ್ ಸಭೆ. ಇದು ಕೇವಲ ಇದು ಒಕ್ಕಲಿಗ ಸಮುದಾಯಕ್ಕಷ್ಟೇ ಸೀಮಿತ ಮಾಡಿಲ್ಲ ಅವರು. 17ನೇ ತಾರೀಕು ವಿಶೇಷವಾದಂಥ ಒಂದು ಸಂಪುಟ ಸಭೆ, ಕ್ಯಾಬಿನೆಟನ್ನು ಕರೆದಿದ್ದಾರೆ. ಈಗಾಗಲೇ ಪ್ರತಿಗಳನ್ನು ಹಂಚಿಕೆ ಮಾಡಿದ್ದಾರೆ. ಅದನ್ನು ಓದಿ ಬಂದು ಅದರ ಬಗ್ಗೆ ವಿಸ್ತೃತವಾಗಿ ಅವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಎರಡೂ ಪ್ರಬಲ ಸಮುದಾಯಗಳು ರಾಜ್ಯದಲ್ಲಿ. ನೀವು ಮಾಡಿರುವಂತಹ ಈ ಜಾತಿ ಗಣತಿ ಅಥವಾ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವರದಿ ಇದೆಯಲ್ವಾ, 2014-15ರಲ್ಲಿ ಮಾಡಿದ್ದು, ಈಗ 2025 ಇದೆ. ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. 2018 ಅಂತ ಅಂದ್ಕೊಳ್ಳೋಣ. ಹಾಗಾಗಿನೇ ಮರುಪರಿಶೀಲನೆ ಮಾಡಬೇಕು. ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ನಮ್ಮಲ್ಲೂ ಕೂಡ ಬಡವರಿದ್ದಾರೆ. ಹಾಗಾಗಿ ಈಗ ಮೀಸಲಾತಿ ಅಥವಾ ಸರ್ಕಾರಿ ಸೌಲಭ್ಯಗಳು ಉಳಿದಂತಹ ಸಮುದಾಯಗಳಿಗೆ ಹಂಚಿಕೆ ಆಗಿಬಿಡುತ್ತೆ ಅನ್ನುವಂಥ ಭಯ ಆ ಸಮುದಾಯದವರು ಕಾಡ್ತಾ ಇದೆ. ಸ್ವಾಮೀಜಿಗಳು ಕೂಡ, ಮಠಾಧೀಶರು ಈಗಾಗಲೇ ಲಿಂಗಾಯತ ಸಚಿವರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಒಕ್ಕಲಿಗ ಮಠಾಧೀಶರು ಅಥವಾ ಆ ಸಮುದಾಯದ ನಾಯಕರು ಡಿ ಕೆ ಶಿವಕುಮಾರ್ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕ್ತಾ ಇದ್ದಾರೆ.
ಆದರೆ ಮುಖ್ಯಮಂತ್ರಿಗಳಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಚಿಂತನೆಯಲ್ಲಿದ್ದಾರೆ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ, ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು, ಮುಂದಕ್ಕೆ ನಾವು ಇನ್ನೂ ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ. ನೋಡಿ, ಈಗ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ನೋಡ್ತಾ ಇದ್ದೀವಿ. ಈಗ ಮೇಲ್ನೋಟಕ್ಕೆ ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ, ಆದ್ರೆ ಒಳಗೆ ಕುದೀತಾ ಇದೆ. ಆ ಸಮುದಾಯದ ವಿಶ್ವಾಸವನ್ನು ಕೂಡ ಗಳಿಸಬೇಕು, ಸರ್ಕಾರದಲ್ಲೂ ಕೂಡ ಇವರು ಇರಬೇಕು. ಹಾಗೆ ನಮ್ಗನ್ನಿಸ್ತಾ ಇದೆ ಸಚಿವ ಸಂಪುಟ ಏನಿದೆ ಈಗ ಏನು ಕ್ಯಾಬಿನೆಟ್ ಇದೆ ಅಲ್ವಾ, ಮಿನಿಸ್ಟರ್ಸು, ಅದರಲ್ಲಿ ಒಂದು ವಿಭಾಗ ಆಗುತ್ತಾ ಇದೆ ಈ ಜಾತಿ ಗಣತಿ ವಿಚಾರ ಅಂತ ಬಂದಾಗ. ಯಾಕಂದರೆ ಅಭಿಪ್ರಾಯಗಳು ಬೇರೆ ಬೇರೆ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ರೆಡಿ ಇದ್ದಾರೆ ನಮ್ಮ ರಾಜಕೀಯ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಆಲ್ರೆಡಿ ಜಾತಿ ಗಣತಿ ವರದಿ ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರೆ. ಜೇನು ನೊಣಗಳು ಒಂದೊಂದೇ ಮೆತ್ತಿಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ನಮಗೆ. ಬಟ್ ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಎರಡೂ ಪ್ರಬಲ ಸಮುದಾಯಗಳು ಯಾವ ರೀತಿ ನಾಯಕರು, ಆ ಸಮುದಾಯದ ನಾಯಕರು ಅಥವಾ ಸಚಿವರು ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಎದುರಾಗಿರುವಂಥ ಸವಾಲುಗಳು ಏನು ಅವ್ರಿಗೆ ಅನ್ನೋದು? ಪ್ರಭು, ಈಗಾಗಲೇ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯ ಜೇನುಗೂಡಿಗೆ ಕಲ್ಲನ್ನು ಎಸ್ತುಬಿಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಅದನ್ನು ನೋಡೋಣ ಮಾಡೋಣ ಅಂತೇಳಿ ಕಲ್ಲನ್ನು ತೆಗೆಯೋದು, ಆ ಕಡೆ ಎಸಿಬೇಕಾ ಬೇಡವಾ ಅಂತೇಳಿ ಹಿಂದೇಟನ್ನು ಹಾಕ್ತಾಯಿದ್ರು. ಆದರೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನು ಮಂಡಿಸುವ ಮೂಲಕ ಈಗ ಜೇನುಗೂಡಿಗೆ ಕಲ್ಲನ್ನು ಒಡೆದೇ ಬಿಟ್ಟಿದ್ದಾರೆ. ಜೇನು ಹುಳುಗಳು ಸುಮ್ಮನೆ ಇರುತ್ತೆ, ಒಡೆದ ಮೇಲೆ ಬಂದು ಮುತ್ಕೊಳ್ತಾ ಇದೆ. ಈಗಾಗಲೇ ಆ ಪ್ರಬಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಒಂದು ಕಡೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಆ ಸಮುದಾಯದ ಶಾಸಕರು ಕೂಡ ಆತಂಕದಲ್ಲಿದ್ದಾರೆ. ಜಾತಿ ಗಣತಿ ವರದಿಯನ್ನು ಇಲ್ಲಿಯವರೆಗೆ ಮಾಡೋಣ ಅಂತೇಳಿ ನಾವು ಮುಂದಕ್ಕೆ ಹಾಕ್ಕೊಂಡು ಬರ್ತಾ ಇದ್ವಿ. ಆದರೆ ಈಗ ಕ್ಯಾಬಿನೆಟಲ್ಲಿ ಟೇಬಲ್ ಆಗಿಬಿಟ್ಟಿದೆ. ನಮಗೆ ಉಳಿದಿರೋದು ಮುಂದೆ ಏನಪ್ಪ, ಅದಕ್ಕೆ ಏನಾದರೂ ಒಂದು ನಾವು ಲೆಕ್ಕಾಚಾರವನ್ನು ಮಾಡಲೇಬೇಕಾಗತ್ತೆ. ಈಗ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆ ಆಗಿರೋದ್ರಿಂದ ಸುಮ್ಮನೆ ಬಿಡೋದಕ್ಕೆ ಬರೋದಿಲ್ಲ. ಒಂದು ಸದನ ಸಮಿತಿಯನ್ನು ಮಾಡಿ ಮತ್ತೆ ಒಂದು 6 ತಿಂಗಳ ಕಾಲ ಅದನ್ನು ಮುಂದಕ್ಕೆ ಹಾಕ್ಬೋದು, ಅಥವಾ ತಜ್ಞರ ಸಮಿತಿಯನ್ನು ಮಾಡಿ ವೈಜ್ಞಾನಿಕವಾಗಿ ಮಾಹಿತಿಯನ್ನು ಪಡೆದು ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೂ ಅಲ್ಲದೆ ಹೋದರೆ ಮೀಸಲಾತಿ ಎಂಬ ಹೆಚ್ಚಳದ ಶಿಫಾರಸು ಏನಿದೆ ಅದನ್ನು ಕೇಂದ್ರ ಸರ್ಕಾರದ ಅಂಗಳಕ್ಕೆ ಒಡೆದು ನಾವು ಕೇಂದ್ರಕ್ಕೆ ಹಾಕಿದ್ದೀವಪ್ಪ, ಕೇಂದ್ರದವ್ರು ಮಾಡಬೇಕು ಅಂತೇಳಿ ಆ ಕಡೆ ಕೈಯನ್ನು ತೋರಿಸ್ಬೇಕು. ಆ ಒಂದು ಪ್ರಯತ್ನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. 3ರಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಯಾಕೆಂದರೆ ಇದನ್ನು ಈಗ ಬಿಡೋಕ್ಕಾಗೋದಿಲ್ಲ. ಒಂದು ವೇಳೆ ನಾವು ಹಿಂದಕ್ಕೆ ಸರಿತೀವಿ ಅಂತೇಳಿ ಏನಾದರೂ ಹೊರಟ್ರೆ ಆ ಅಹಿಂದ ಸಮುದಾಯಗಳ ಜನ, ಆ ಸಮುದಾಯದ ನಾಯಕರು ತಿರುಗಿ ಬೀಳ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ. ಈ ಕಡೆ ಇದನ್ನು ಜಾತಿ ಗಣತಿಯನ್ನು ಮಾಡಿ ಅವರ ಶಹಬಾಸನ್ನು ಪಡೆಯೋಣ, ಅವರ ಅಭಿನಂದನೆಗಳನ್ನು ಪಡೆಯೋಣ ಅಂತ ಏನಾದರೂ ಮುಂದಕ್ಕೆ ಹೋದ್ರ, ಈ ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರ ಅವಕೃಪೆಗೆ ಒಳಗಾಗಬೇಕಾಗತ್ತೆ. ಆ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ. ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಹಾಗೆ BBMP ಚುನಾವಣೆಗಳಿರ್ಬೋದು, ಬೇರೆ ಎಲ್ಲ ಚುನಾವಣೆಗಳ ಮೇಲೂ ಕೂಡ ಇದರ ಒಂದು ಎಫೆಕ್ಟ್ ಬೀಳುತ್ತೆ. ಆ ಒಂದು ಆತಂಕ ಈಗ ಸರ್ಕಾರಕ್ಕೆ ಎದುರಾಗಿದೆ. ಈಗ ಒಕ್ಕಲಿಗ ಸಮುದಾಯದಲ್ಲಿ ಈಗಾಗಲೇ ದೊಡ್ಡ ಬೆಂಕಿನೇ ಹೇಳ್ತಾ ಇದೆ. ಈಗ ಯಾವುದೇ ಕಾರಣಕ್ಕೂ ಕೂಡ ಈ ವರದಿಗೆ ನೀವು ಒಪ್ಪಿಗೆಯನ್ನು ಕೊಡಬೇಡಿ. ಸಂಪುಟ ಸಭೆಯಲ್ಲಿ ನೀವು ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರದ ವಿರುದ್ಧವಾಗಿ ನಾವು ಹೋಗೋದಿಲ್ಲ ಅಂತೇಳಿ ಏನಾದರೂ ಅಲ್ಲಿ ನೀವು ತಲೆ ಅಳ್ಳಾಡಿಸಿ ಬಂದಿದ್ದೆ ಆದರೆ ನಮಗೆ ಅನ್ಯಾಯ ಆಗತ್ತೆ. ನೀವು ನಮ್ಮ ಸಮುದಾಯದ ನಾಯಕರು, ನೀವು ಸಂಪುಟ ಸಭೆಯಲ್ಲಿ ಇದನ್ನು ವಿರೋಧ ಮಾಡಲೇಬೇಕು, ನಮ್ಮ ಬೆಂಬಲ ನಿಮಗೆ ಬೇಕು ಅಂತ ಅಂದರೆ ನೀವು ವಿರೋಧವನ್ನು ಮಾಡಲೇಬೇಕಾಗತ್ತೆ ಅನ್ನುವಂತಹ ಒತ್ತಡವನ್ನು ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರು, ಸಂಘಟನೆಗಳ ಮುಖಂಡರು, ಹಾಗೆ ಮಠಾಧೀಶರುಗಳು ಕೂಡ ಆ ಸಚಿವರ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಇವತ್ತು ಶಾಸಕರಿಗೂ ಕೂಡ ಆ ಸಮುದಾಯದ ಜನ ಇದನ್ನು ವರದಿಯನ್ನು ಜಾರಿಗೆ ತರೋದಕ್ಕೆ ನೀವು ಬಿಡಲೇಬೇಡಿ ಅಂತೇಳಿ ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸೊ ಈ ಕಡೆ ಈ ಒಂದು ಸಮುದಾಯದ ಪರವಾಗಿ ನಿಂತಿದ್ದೆ ಆದರೆ ಸರ್ಕಾರದ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ, ಹೈಕಮಾಂಡ್ ನಾಯಕರ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಅಥವಾ ಸರ್ಕಾರದ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಹೈಕಮಾಂಡ್ ಮಾತಿಗೆ ಹುಜೂರ್ ಅಂತ ಏನಾದರೂ ತಲೆಯನ್ನು ಬಾಗಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಸಮುದಾಯದ ಅವಕೃಪೆಗೆ ಒಳಗಾಗಬೇಕಾಗತ್ತೆ. ಇದು ಒಕ್ಕಲಿಗ ಸಮುದಾಯದ ಸಚಿವರ ಕಥೆಯಾಗಿದೆ. DCM DK ಶಿವಕುಮಾರ್ ಅವರು ಕೂಡ ಈಗ ಒಕ್ಕಲಿಗ ಸಮುದಾಯವನ್ನು ಮುಂದಿನ ದಿನಗಳಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥವ್ರು. ಈ ಒಂದು ಜಾತಿ ಗಣತಿ ಅವರಿಗೆ ಒಂದು ರೀತಿಯ ಅಗ್ನಿ ಪರೀಕ್ಷೆ.
ಈ ಕಡೆ ಸರ್ಕಾರದ ಒಂದು ಕಡೆ ಸಮುದಾಯದ ಅಸಮಾಧಾನಕ್ಕೆ ಗುರಿಯಾಗಬೇಕು, ಅಥವಾ ಮುಂದಿನ ದಿನಗಳಲ್ಲಿ ನಾನು ಉನ್ನತ ಹುದ್ದೆಗೆ ಹೋಗಬೇಕು, CM ಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ನಾನು ವರಿಷ್ಠರ ಮಾತನ್ನು ಕೇಳಬೇಕಾ? ಇದು DK ಶಿವಕುಮಾರ್ ಅವ್ರಿಗೆ ಎದುರಾಗಿರುವಂಥ ಉಭಯ ಸಂಕಷ್ಟ. ಸೊ ಹಾಗಾಗಿ DK ಶಿವಕುಮಾರ್ ನಾಳೆ ಆ ಸಮುದಾಯದ ಶಾಸಕರು ಜನಪ್ರತಿನಿಧಿಗಳ ಸಭೆಯನ್ನು ಅವರ ಸರ್ಕಾರಿ ನಿವಾಸದಲ್ಲಿ ಕರೆದಿದ್ದಾರೆ. ನಾಳೆ ಸಂಜೆ ಅವರ ಸಭೆಯಲ್ಲಿ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ, ಆ ಶಾಸಕರು ಮತ್ತು MLCಗಳು ಏನು ಸಲಹೆಗಳನ್ನು ಕೊಡ್ತಾರೆ, ಅದರ ಆಧಾರದ ಮೇಲೆ 17ರಂದು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಸಮುದಾಯದ ತೀರ್ಮಾನ ಈ ರೀತಿಯಾಗಿದೆ, ನಿರ್ಣಯಗಳು ಈ ರೀತಿಯಾಗಿದೆ ಅಂತೇಳಿ ಮುಖ್ಯಮಂತ್ರಿಗಳ ಮುಂದೆ ಅವರು ಇಡಲಿದ್ದಾರೆ. ಯಾಕೆಂದರೆ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಈ ಕಡೆ ಹೈಕಮಾಂಡ್ನು ನೋಡಬೇಕು, ಆ ಕಡೆ ಮುಖ್ಯಮಂತ್ರಿಗಳನ್ನು ನೋಡಬೇಕು, ಈ ಕಡೆ ಸಮುದಾಯವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅವರು ನಿರ್ಧಾರವನ್ನು ಪ್ರಕಟಿಸಬೇಕಾಗತ್ತೆ. ಸಮುದಾಯದ ಇಡೀ ಸಮುದಾಯದ ಒಬ್ಬ ಮುಖ್ಯಸ್ಥನಾಗಿ DK ಶಿವಕುಮಾರ್ ಅವರು ಅಲ್ಲಿ ಇಡಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಒಂದು ರೀತಿ ಉಭಯ ಸಂಕಷ್ಟ ಈಗ DK ಶಿವಕುಮಾರ್ ಅವ್ರಿಗೆ ಎದುರಾಗಿದೆ. ಅದೇ ರೀತಿಯಾಗಿ ಈಶ್ವರ್ ಖಂಡ್ರೆ ಮತ್ತು MB ಪಾಟೀಲ್ ಅವ್ರಿಗೂ ಕೂಡ ಲಿಂಗಾಯತ ಸಮುದಾಯದಿಂದ ಆಗಿದೆ. ಮಠಾಧೀಶರುಗಳು ಕೂಡ ಈಗಾಗಲೇ ಒತ್ತಡವನ್ನು ತರ್ತಾ ಇದ್ದಾರೆ, ಆ ಸಮುದಾಯದ ಮುಖಂಡರುಗಳು ಕೂಡ ಒತ್ತಡವನ್ನು ತರ್ತಾ ಇದ್ದಾರೆ. ಪ್ರಭು ಶಿವಕುಮಾರ್, ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಕರ್ನಾಟಕದಲ್ಲಿ ಬಹಳ ಪ್ರಭಾವಿಯಾದಂತಹ ಸಮುದಾಯ, ಎಷ್ಟೋ ಸಂದರ್ಭಗಳಲ್ಲಿ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿರುವಂಥ ಸಮುದಾಯ. ಅತ್ಯಂತ ಹೆಚ್ಚಿನ ಮುಖ್ಯಮಂತ್ರಿಗಳನ್ನು ಎರಡೂ ಸಮುದಾಯಗಳು ರಾಜ್ಯಕ್ಕೆ ಕೊಟ್ಟಿದ್ದಾವೆ. ಆದರೆ ಈಗ ಸಿದ್ದರಾಮಯ್ಯನವರು ಈ ವರದಿಯನ್ನು ಜಾರಿ ಮಾಡಿದ್ದೇ ಆದರೆ ಮುಂದಿನ ಚುನಾವಣೆಗಳ ಮೇಲೆ ಈ ಎರಡೂ ಸಮುದಾಯಗಳ ಪರಿಣಾಮ ಹೇಗೆ ಬರುತ್ತೆ? ಯಾಕಂದರೆ 2018ರಲ್ಲಿ ಲಿಂಗಾಯತ ಆ ವಿಭಜನೆ ಮಾಡುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಒಂದು ಏಟನ್ನು ಕೊಟ್ಟಿತ್ತು ಆ ಸಮುದಾಯ. ಚುನಾವಣೆ ರಾಜಕೀಯವಾಗಿ ಕೂಡ ಇದು ಓವರಾಲ್ ಕಾಂಗ್ರೆಸ್ಗೆ ನಷ್ಟ ಆಗಬಹುದಾ ಅಂತೇಳಿ. ಪ್ರಭು, ಹಿಂದೆ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವನ್ನು ಮುನ್ನೆಲೆಗೆ ತಂದ ಈ ಕಾರಣ 2019ರ ಚುನಾವಣೆಯಲ್ಲಿ ಅವರು ಹಿನ್ನಡೆಯನ್ನು ಕಾಣಬೇಕಾಯಿತು. ಯಾಕೆಂದರೆ ಸಂಪೂರ್ಣವಾದಂಥ ಸರ್ಕಾರ, ಬಹುಮತದ ಸರ್ಕಾರವನ್ನು ನಡೆಸಿದಂಥವರು, ಜೊತೆಗೆ ಗ್ಯಾರಂಟಿ ಉತ್ತಮವಾದಂಥ ಸುಮಾರು 63 ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಸರ್ಕಾರ ಮತ್ತೊಂದು ಚುನಾವಣೆಯಲ್ಲಿ ಹೀನಾಯ ಸ್ಥಿತಿಗೆ ತಲುಪುತ್ತೆ ಅಂದರೆ ಅದರ ಹೊಡೆತ ಲಿಂಗಾಯತ ಸಮುದಾಯದ್ದು. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಕ್ಷೇತ್ರಗಳನ್ನು ಅವತ್ತು ಕಳೆದುಕೊಳ್ಬೇಕಾಯಿತು. ಆ ಒಂದು ಆರೋಪ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕೈ ಹಾಕಬಾರ್ದಾಯಿತು. ಆ ವಿಚಾರದಲ್ಲಿ ಮುಂದೆ ಹೋಗಿದ್ರಿಂದ ಅದು ಬೇರೆ ಬೇರೆ ವಿನಯ್ ಕುಲಕರ್ಣಿ ಸೇರಿದಂತೆ ಆ ಸಂದರ್ಭದಲ್ಲಿ ಆ ಸಮುದಾಯದ ನಾಯಕರು ಕೊಟ್ಟಂಥ ಒಂದು ಸಲಹೆಗಳನ್ನು ಮುಖ್ಯಮಂತ್ರಿಗಳು ಅವತ್ತು ಪರಿಗಣಿಸದೇ ಹೋಗಿದ್ದಿದ್ರೆ ಅವತ್ತು ಮತ್ತೊಮ್ಮೆ ಸರ್ಕಾರ ಅಧಿಕಾರಕ್ಕೆ ಬರ್ತಿತ್ತೇನೋ. ಆನಂತರದಲ್ಲಿ ಮೈತ್ರಿ ಸರ್ಕಾರ ಆಯಿತು, ಅದು ಬೇರೆ ವಿಚಾರ. ಆದರೆ ಈ ಬಾರಿ ಕೂಡ ಅಂಥದ್ದೇ ಒಂದು ಸನ್ನಿವೇಶ ಎದುರಾಗುವಂಥ ಸಾಧ್ಯತೆಗಳಿದೆ. ಆದರೆ ಇಲ್ಲಿ ಮುಖ್ಯಮಂತ್ರಿಯವರ ಲೆಕ್ಕಾಚಾರ ಬೇರೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥವರು ಅಲ್ಪಸಂಖ್ಯಾತ ಸಮುದಾಯದ ಜನ, ದಲಿತ ಸಮುದಾಯದ ಜನ, ಹಾಗೆ OBC ಸಮುದಾಯದ ಜನಗಳು. ಇವತ್ತು ಲಿಂಗಾಯತರು 80% ಇವತ್ತು BJPಯ ಜೊತೆಗೆ ಇದ್ದಾರೆ. ಅದರಲ್ಲಿರುವಂಥ 20%ಅಲ್ಲಿ 15% ಕಾಂಗ್ರೆಸ್ ಕಡೆ ಇರ್ಬೋದು. ಇನ್ನು ಉಳಿದಿರುವಂಥ 5% ಜನ ಬೇರೆ ಬೇರೆ ವೈಯಕ್ತಿಕವಾಗಿ ಆ ಕ್ಷೇತ್ರಗಳಲ್ಲಿ ತಮ್ಮ ಸಮುದಾಯದವರಿಗೆ ವೋಟನ್ನು ಹಾಕಬಹುದು. ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯದ 75% ಮಂದಿ ಇವತ್ತಿಗೂ ಕೂಡ ದೇವೇಗೌಡರ ಬೆನ್ನಿಗೆ ನಿಂತಿದ್ದಾರೆ. ಅವರು ಬೇರೆ ಪಕ್ಷಗಳಲ್ಲಿ ನಾಯಕರಿದ್ದರೂ ಕೂಡ, ಸಮುದಾಯದ ನಾಯಕರಿದ್ದರೂ ಕೂಡ ಸಮುದಾಯದ ನಾಯಕರಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಯೋಚನೆ ಸಿದ್ದರಾಮಯ್ಯ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದೇ ವಿಚಾರವನ್ನೇ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಕರ್ನಾಟಕದಲ್ಲಿ ಈ ಒಂದು ಲೆಕ್ಕಾಚಾರವನ್ನು ನಾವು ಹಾಕಿ ಜಾತಿ ಗಣತಿ ವರದಿಯನ್ನು ತಂದಿದ್ದೇ ಆದರೆ ಇಡೀ ಅಹಿಂದ ಸಮುದಾಯಗಳು ನಮ್ಮ ಬೆನ್ನಿಗೆ ನಿಲ್ಲುತ್ತೆ, ನಾವು ಈಸಿಯಾಗಿ ಸರ್ಕಾರವನ್ನು ರಚನೆ ಮಾಡಬಹುದು. ಹಾಗೆ ದೇಶದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರದಲ್ಲೂ ಕೂಡ ಅತಿ ಹೆಚ್ಚಿನ OBC ಸಮುದಾಯಗಳಿದೆ. ಆ ಸಮುದಾಯಗಳ ಮತಗಳು ನಮಗೆ ಬಂದರೆ ನಾವು ಅಲ್ಲೂ ಕೂಡ ಅಧಿಕಾರವನ್ನು ಹಿಡಿಯಬಹುದು. ಹಾಗೆ ದೆಹಲಿ ಮಟ್ಟದಲ್ಲೂ ಕೂಡ ಹೆಚ್ಚಿನ ಸೀಟುಗಳನ್ನು ನಾವು ಗೆಲ್ಲಬಹುದು, ಅಧಿಕಾರ ಹಿಡಿಯುವಂತಹ ಅವಕಾಶಗಳು ಹೆಚ್ಚಿದೆ ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ನಾನು ಅಧಿಕಾರದಲ್ಲಿ ಇರಬಹುದು ಅಥವಾ ಮುಂದಿನ ದಿನಗಳಲ್ಲಿ ಇಲ್ಲದೆ ಇರಬಹುದು, ಈ ವರದಿಯನ್ನು ನಾನು ಅನುಷ್ಠಾನಕ್ಕೆ ತಂದಿದ್ದೆ ಆದರೆ ನನಗೆ ಮುಂದೆ ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಅವ್ರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಇದರಲ್ಲಿ ಬಹಳ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾರೆ. ಆದರೆ ಸಂಪುಟ ಸಹೋದ್ಯೋಗಿಗಳು ಅವರ ಜೊತೆಗೆ ಏನಿದ್ದಾರೆ ಅವರು ಈಗ ಇಲ್ಲಿ ವಿರೋಧವನ್ನು
ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಲವರು ಪರವಾಗಿ ಇದ್ದರೆ ಮತ್ತೆ ಹಲವರು ವಿರುದ್ಧವಾಗಿ ಇರುವಂಥದ್ದು. ಇದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ರೀತಿ ಸಂಕಷ್ಟವನ್ನು ತಂದೊಡ್ಡಿದೆ ಪ್ರಭು. ಎಸ್ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.